ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟವು ಸುಮಾರು 9 ತಿಂಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಈ ನಡುವೆ ಅತ್ತಿಕಟ್ಟೆ ಭಾಗದಲ್ಲಿ ಕೆಲಸ ಆರಂಭಿಸಲು ಆಗಮಿಸಿದ ಕೂಡಲೇ ರೈತರು ಮತ್ತೆ ಹೋರಾಟದ ಹಾದಿ ಹಿಡಿದಿದ್ದಾರೆ. ರೈತರ ಭೂಮಿಗೆ ಸರ್ಕಾರ ಯಾವುದೇ ಅನುಮತಿ ಪಡೆದಿಲ್ಲ. ರೈತರು ನ್ಯಾಯಾಲಯ ಮೆಟ್ಟಿಲು ಸಹ ಹತ್ತಿದ್ದಾರೆ. ಆದರೂ ಸಹ ಪೊಲೀಸರನ್ನ ಮುಂದೆ ಬಿಟ್ಟುಕೊಂಡು ಕೆಲಸ ಮಾಡಲು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ರೈತರು ಹೋರಾಟ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡ ದಿಲೀಪ್ ಕುಮಾರ್, ಭೈರಪ್ಪ, ಸಿದ್ದರಾಮಯ್ಯ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯನ್ನ ಮಾಡಿದರು. ಅಧಿಕಾರಿಗಳು ಏನು ರೈತರು ಜಮೀನು ಅಕ್ವೈರ್ ಮಾಡದೆ ಕಾನೂನನ್ನ ಗಾಳಿಗೆ ತೂರಿ PWDನವರು ನಾವು ನಮ್ಮ ರಸ್ತೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಹೇಮಾವತಿಗೆ ಅಂತ ಹೇಳ್ತಾರೆ. PWDನಲ್ಲಿ ರಸ್ತೆ ಅಕ್ವೈರ್ ಆಗಿಲ್ಲ. ರೈತರು ಜಮೀನಲ್ಲೇ ಇರೋಂಥದ್ದು ಇದು ರೆವಿನ್ಯೂ ಸ್ಟೇಟಸಲ್ಲಿ ಐತೆ. ರೈತರು ಒತ್ತಾಯ ಏನು ಅಂದರೆ ನಮಗೆ ಕಾಂಪನ್ಸೇಷನ್ ಕೊಟ್ಟು ರೈತರು ಅಕ್ವಿಷನ್ ಮಾಡದೆ ದುಡ್ಡು ಕೊಡದೆ ಏನು ದಬಾದುಬಿ ಮೇಲೆ ಪೊಲೀಸ್ ತಂದು PWD ನಮ್ಗೆ ಹ್ಯಾಂಡ್ ಓವರ್ ಮಾಡ್ಯವ್ರೆ ಅಂತ ಎಲ್ಲರೂ ಕಣ್ಣಿಗೆ ಧೂಳು ಎರಚೆ ಕೆಲಸ ಮಾಡ್ತಾವ್ರೆ ಸರ್ಕಾರ. ಇದು ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನಲ್ಲಿ ನಾವು ಕೆನಲ್ಲು ವಿತೌಟ್ ಅಕ್ವಿಷನ್ ರೈತರಿಗೆ ಕಾಂಪನ್ಸೇಷನ್ ಕೊಡದೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಒಂದು ಹೋರಾಟ. ಇದನ್ನು ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ನಾವು ಆಗಕ್ಕೆ ಬಿಡಲ್ಲ. ಏನು ಸ್ವಾಭಾವಿಕವಾಗಿ ಗ್ರಾವಿಟಿಲಿ ಹರಿದೋಗ್ತಾ ಇತ್ತು ನೀರು ಅಲ್ಲಿ ಹರಿದೋಗ್ಲಿ ಅನ್ನೋದು ಒಂದು ಮೊದಲಿಂದಲೂ ನಮ್ಮ ಒತ್ತಾಯ ಇತ್ತು. ಎಲ್ಲ ಏನು ಡಿಸ್ಟ್ರಿಬ್ಯೂಟ್ರಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಅದಕ್ಕೆ ಬದ್ಧವಾಗಿ ಬರಲಿ. ಇವರು ಪ್ರಾಜೆಕ್ಟೇ ಕಂಪ್ಲೀಟ್ ಆಗಿಲ್ಲ. ಕುಣಗಲಲ್ಲಿ 50 ಕಿಲೋಮೀಟ್ರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. ನೀರು ಹೋಗಿಲ್ಲ ಅಂತೇಳಿ ಜನಗಳಿಗೆ ಮೋಸ ಮಾಡಿ ನೀರು ಹೋಗಿಲ್ಲ ನಾವು ಎಕ್ಸ್ಪ್ರೆಸ್ ಕೆನಲ್ ಮಾಡ್ತೀವಿ ಅಂತ ಬಂದಿದ್ದಾರೆ. 50 ಕಿಲೋಮೀಟ್ರು ಪ್ರಾಜೆಕ್ಟ್ ಕುಣಗಲಿಂದ ಮುಂದಕ್ಕೆ 40-50 ಕಿಲೋಮೀಟ್ರ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. 3.25 TMC ನೀರು ಆಲ್ರೆಡಿ ಈ ಸತಿ ಹೋಗಿದೆ. 3.25 TMC ನೀರು ಎಲ್ಲಿಗೆ ಬಿಟ್ಟರು? 50 ಕಿಲೋಮೀಟ್ರ್ ಕೆನಲ್ ಕಂಪ್ಲೀಟ್ ಆಗಿಲ್ಲ. ಕುಣಗಲ್ ಕೆರೆಯಿಂದ ಮುಂದಕ್ಕೆ 50 ಕಿಲೋಮೀಟ್ರು ಕೆನಲ್ ಕಂಪ್ಲೀಟ್ ಆಗಿಲ್ಲ. 3.25 TMC ನೀರು ಆಲ್ರೆಡಿ ಈ ಸತಿ ಏನು ಹೇಮಾವತಿ ನೀರು ನಿಲ್ಲಿಸೋದಕ್ಕೆ ಡಿಸೆಂಬರ್ ಎಂಡೋದಕ್ಕೆ ನೀರು ತಲುಪಿದೆ. ಆದರೂ ಕೂಡ ಈ ವಾಮ ಮಾರ್ಗದಲ್ಲಿ ಎಕ್ಸ್ಪ್ರೆಸ್ ಕೆನಲ್ ಮಾಡೋಕ್ಕೆ ಬರ್ತಾವ್ರೆ. ಇಲ್ಲಿ ರೈತರು ಜಾಗಗಳು ಅಕ್ವೈರ್ ಮಾಡಲಿ. ನಾವು ಅವ್ರಿಗೆ ಕಾನೂನು ಪ್ರಕಾರ ಬಂದಿದ್ದೀವಿ. ನಾವು PWD ರಸ್ತೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ವಿಧಾನಸೌಧ ಬರ್ಕೊಟ್ಟಂಗೆ, ನಾನು ವಿಧಾನಸೌಧ ಬರ್ಕೊಟ್ಟಂಗೆ ಯಾರ್ದೋ ಜಮೀನು ಅತ್ತೆ ಜಮೀನ ಅಳಿಯ ದಾನ ಮಾಡ್ದಂಗೆ PWDದೇ ಹೇಳ್ದ ನಾನು ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಕ್ವಿಷನ್ ಮಾಡಿಲ್ಲ. ಅಕ್ವಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗದೆ ಮಾಡಿದ್ದಾರೆ. ಮತ್ತು 42 ಜನ ರೈತರು ಕೋರ್ಟ್ಗೆ ಹಾಕಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಆಗದೆ ದಬಾದುಬಿ ಮೇಲೆ ಪೊಲೀಸ್ ಪ್ರೆಷರ್ ಹಾಕಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಆಲ್ರೆಡಿ ಒಂದಕ್ಕೆ ಸ್ಟೇ ಸಿಕ್ಕಿದೆ ರೈತರಿಗೆ. ಇನ್ನು 40 ಕೇಸು ಪೆಂಡಿಂಗ್ ಇದ್ದಾವೆ. ಇವತ್ತು ನಾಳೆಯಲ್ಲಿ ಅದು ಆರ್ಡರ್ಸ್ ಆಗುತ್ತೆ. ಎಮರ್ಜೆಂಟ್ ನೋಟಿಸ್ ಇಶ್ಯೂ ಆಗಿತ್ತು ಹೇಮಾವತಿಯವರಿಗೆ. ಅಲ್ಲಿ ಅಫಿಡೇವಿಟ್ ಹಾಕಲಿ ವೆದರ್ ಅವ್ರು ಅಕ್ವೈರ್ ಮಾಡಿದಾರೋ ಇಲ್ವೋ ಅನ್ನೋದು ಹೇಳ್ಬೇಕಾಗುತ್ತೆ ಕೋರ್ಟ್ಗೆ. ಅಕ್ವೈರ್ ಮಾಡದೆ ನಾವು ಕೆಲಸ ಮಾಡ್ತೀವಿ ಅಂತ ಬಂದ್ಬಿಟ್ರೆ ಹೆಂಗೆ ಬಿಡೋಕ್ಕಾಗುತ್ತೆ? ಹೋದವರೆಲ್ಲ ಕಡಿಯಲ್ಲ. ಯಾರು ರೈತರ ಪರ ಇಚ್ಛಾಶಕ್ತಿ ಇರೋವಂಥವ್ರು ಬರ್ತಾರೆ. ಯಾರು ವೈಯಕ್ತಿಕವಾಗೆಲ್ಲ ರೈತರ ಪರ ಹೋರಾಟ ಇದು ಎಲ್ಲರಿಗೂ ನಮ್ಮ ತಾಲೂಕಿನಲ್ಲಿ ಎಲ್ಲ ರೈತರು ಪಕ್ಷಾತೀತವಾಗಿ ಜಾತ್ಯತೀತವಾದಿಗೆ ನೀರು ಬೇಕಾಗೋಂಥದ್ದು. ಇದೇನಾರು ಎಕ್ಸ್ಪ್ರೆಸ್ ಕೆನಲ್ ಆದರೆ ಮರಣ ಶಾಸನವಾಗುತ್ತೆ ನಮ್ಮ ತಾಲೂಕಿಗೆ. ಹಂಗಾಗಿ ಎಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ. ಈಗ ಅದು ಬಿಸಿ ಮುಟ್ಟಿದಾಗ ರೈತರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬರ್ತಾರೆ. ಯಾರು ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಹೋರಾಟ ಅಂತೂ ನಿರಂತರವಾಗಿದೆ.